ಫೆಬ್ರವರಿಯ ತಂಪಾದ ವೆದರ್ ಎದುರು ನೋಡುತ್ತಿದ್ದ ಸಿಟಿ ಜನ ಸದ್ಯ ಮನೆಯಿಂದ ಹೊರಬರೋದಕ್ಕೆ ಯೋಚನೆ ಮಾಡುವಂತಾಗಿದೆ. ಮಧ್ಯಾಹ್ನದ ರಣ ಬಿಸಿಲು ಬಿಡಿ, ಬೆಳಗಿನ 10 ಗಂಟೆ ಬಿಸಿಲು ತಡೆಯೋಕ್ಕೂ ಕಷ್ಟವಾಗ್ತಾ ಇದೆ. ಜನರಿಗೆ ಹೀಟ್ ಸ್ಟ್ರೋಕ್ ಅಪಾಯ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾವಿಂಗ್ ನಡೆಯಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೆ ತುಂಬಾ ಬಿಸಿಲಾಗ್ತಿದೆ. ಅಬ್ಬಾ, ಏನ್ ಬಿಸಿಲು! ಆಗ್ಲೇ ಬೇಸಿಗೆ ಕಾಲ ಶುರುವಾಯ್ತಾ? ಹೀಗೊಂದು ಕನ್ಫ್ಯೂಷನ್ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಿದೆ. ಮಾರ್ಚ್ ತಿಂಗಳಲ್ಲಿ ಅಧಿಕೃತವಾಗಿ ಆರಂಭವಾಗಬೇಕಿದ್ದ ಬೇಸಿಗೆ ಫೆಬ್ರವರಿ ಮೊದಲ ವಾರಕ್ಕೆ ಕಾಲಿಟ್ಟಿದೆ. ಇದರಿಂದಾಗಿ ರಣ ಬಿಸಿಲಿಗೆ ಸಿಟಿ ಮಂದಿ ಹೈರಾಣಾಗ್ತಿದ್ದಾರೆ. ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ. ರಣ ಬಿಸಿಲಿಗೆ ಕಂಗಾಲಾದ ಸಿಟಿ ಮಂದಿ. ಫೆಬ್ರವರಿಯಲ್ಲಿಯೇ ಸೂರ್ಯ ಜನರನ್ನ ಸುಡುತ್ತಿದ್ದಾನೆ. ಗರಿಷ್ಠ ಉಷ್ಣಾಂಶದಲ್ಲಿ 2 ಡಿಗ್ರಿಯಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಗರಿಷ್ಠ ಉಷ್ಣಾಂಶ ಹೆಚ್ಚಾಗಿದ್ದು ಜನರಿಗೆ ಹೀಟ್ ಸ್ಟ್ರೋಕ್ ಆತಂಕ ಎದುರಾಗಿದೆ. ಹೆಚ್ಚಿನ ಬಿಸಿಲ ತಾಪದಿಂದ ಜನರ ಆರೋಗ್ಯದ ಮೇಲೆ ಅತೀವ ಪರಿಣಾಮ ಬೀರಿದೆ. ಏನಿದು ಹೀಟ್ ಸ್ಟ್ರೋಕ್? ಬಿರು ಬಿಸಿಲಿನಿಂದ ಜನರ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ತಾಪಮಾನ ಹೆಚ್ಚಳದಿಂದ ಅತಿಯಾದ ಸುಸ್ತು, ಜೊತೆಗೆ ಮೈ ಚರ್ಮ ಕೆಂಪಾಗುವುದು, ಮೈ ಮೇಲೆ ಕೆಂಪುಗುಳ್ಳೆ, ತಲೆ ತಿರುಗುವಿಕೆ, ದೃಷ್ಟಿ ಮಂದ ಹೀಟ್ ಸ್ಟ್ರೋಕ್ ಲಕ್ಷಣಗಳಾಗಿವೆ. ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ಹೀಟ್ ಸ್ಟ್ರೋಕ್ ಬಗ್ಗೆ ಇರಲಿ ಎಚ್ಚರ. ಬಿಸಿಲಿನಲ್ಲಿ ಕೆಲಸ ಮಾಡುವವರು ಹೆಚ್ಚು ನೀರು ಸೇವಿಸಬೇಕು. ಮಕ್ಕಳಿಗೆ ತೆಳುವಾದ ಬಟ್ಟೆಗಳನ್ನು ಧರಿಸಿ ಕ್ಯಾಪ್ ಬಳಸಿದ್ರೆ ಉತ್ತಮ. ಮಕ್ಕಳಲ್ಲಿ ಉಷ್ಣತೆ ಕಡಿಮೆ ಇರುವಂತೆ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಮಧ್ಯಾಹ್ನ ಮನೆಯಿಂದ ಹೊರಬರಬೇಡಿ. ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ ಎಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಹೀಟ್ ಸ್ಟ್ರೋಕ್ ಡೇಂಜರ್ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಆದಷ್ಟು ಈ ಟೈಮ್ನಲ್ಲಿ ನೀರಿನಾಂಶ ಸೇವಿಸೋದು ಮುಖ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೆಬ್ರವರಿಯ ತಂಪಾದ ವೆದರ್ ಎದುರು ನೋಡುತ್ತಿದ್ದ ಸಿಟಿ ಜನ ಸದ್ಯ ಮನೆಯಿಂದ ಹೊರಬರೋದಕ್ಕೆ ಯೋಚನೆ ಮಾಡುವಂತಾಗಿದೆ. ಮಧ್ಯಾಹ್ನದ ರಣ ಬಿಸಿಲು ಬಿಡಿ, ಬೆಳಗಿನ 10 ಗಂಟೆ ಬಿಸಿಲು ತಡೆಯೋಕ್ಕೂ ಕಷ್ಟವಾಗ್ತಾ ಇದೆ. ಜನರಿಗೆ ಹೀಟ್ ಸ್ಟ್ರೋಕ್ ಅಪಾಯ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾವಿಂಗ್ ನಡೆಯಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೆ ತುಂಬಾ ಬಿಸಿಲಾಗ್ತಿದೆ. ಅಬ್ಬಾ, ಏನ್ ಬಿಸಿಲು! ಆಗ್ಲೇ ಬೇಸಿಗೆ ಕಾಲ ಶುರುವಾಯ್ತಾ? ಹೀಗೊಂದು ಕನ್ಫ್ಯೂಷನ್ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಿದೆ. ಮಾರ್ಚ್ ತಿಂಗಳಲ್ಲಿ ಅಧಿಕೃತವಾಗಿ ಆರಂಭವಾಗಬೇಕಿದ್ದ ಬೇಸಿಗೆ ಫೆಬ್ರವರಿ ಮೊದಲ ವಾರಕ್ಕೆ ಕಾಲಿಟ್ಟಿದೆ. ಇದರಿಂದಾಗಿ ರಣ ಬಿಸಿಲಿಗೆ ಸಿಟಿ ಮಂದಿ ಹೈರಾಣಾಗ್ತಿದ್ದಾರೆ. ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ. ರಣ ಬಿಸಿಲಿಗೆ ಕಂಗಾಲಾದ ಸಿಟಿ ಮಂದಿ. ಫೆಬ್ರವರಿಯಲ್ಲಿಯೇ ಸೂರ್ಯ ಜನರನ್ನ ಸುಡುತ್ತಿದ್ದಾನೆ. ಗರಿಷ್ಠ ಉಷ್ಣಾಂಶದಲ್ಲಿ 2 ಡಿಗ್ರಿಯಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಗರಿಷ್ಠ ಉಷ್ಣಾಂಶ ಹೆಚ್ಚಾಗಿದ್ದು ಜನರಿಗೆ ಹೀಟ್ ಸ್ಟ್ರೋಕ್ ಆತಂಕ ಎದುರಾಗಿದೆ. ಹೆಚ್ಚಿನ ಬಿಸಿಲ ತಾಪದಿಂದ ಜನರ ಆರೋಗ್ಯದ ಮೇಲೆ ಅತೀವ ಪರಿಣಾಮ ಬೀರಿದೆ. ಏನಿದು ಹೀಟ್ ಸ್ಟ್ರೋಕ್? ಬಿರು ಬಿಸಿಲಿನಿಂದ ಜನರ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ತಾಪಮಾನ ಹೆಚ್ಚಳದಿಂದ ಅತಿಯಾದ ಸುಸ್ತು, ಜೊತೆಗೆ ಮೈ ಚರ್ಮ ಕೆಂಪಾಗುವುದು, ಮೈ ಮೇಲೆ ಕೆಂಪುಗುಳ್ಳೆ, ತಲೆ ತಿರುಗುವಿಕೆ, ದೃಷ್ಟಿ ಮಂದ ಹೀಟ್ ಸ್ಟ್ರೋಕ್ ಲಕ್ಷಣಗಳಾಗಿವೆ. ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ಹೀಟ್ ಸ್ಟ್ರೋಕ್ ಬಗ್ಗೆ ಇರಲಿ ಎಚ್ಚರ. ಬಿಸಿಲಿನಲ್ಲಿ ಕೆಲಸ ಮಾಡುವವರು ಹೆಚ್ಚು ನೀರು ಸೇವಿಸಬೇಕು. ಮಕ್ಕಳಿಗೆ ತೆಳುವಾದ ಬಟ್ಟೆಗಳನ್ನು ಧರಿಸಿ ಕ್ಯಾಪ್ ಬಳಸಿದ್ರೆ ಉತ್ತಮ. ಮಕ್ಕಳಲ್ಲಿ ಉಷ್ಣತೆ ಕಡಿಮೆ ಇರುವಂತೆ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಮಧ್ಯಾಹ್ನ ಮನೆಯಿಂದ ಹೊರಬರಬೇಡಿ. ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ
ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ ಎಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಹೀಟ್ ಸ್ಟ್ರೋಕ್ ಡೇಂಜರ್ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಆದಷ್ಟು ಈ ಟೈಮ್ನಲ್ಲಿ ನೀರಿನಾಂಶ ಸೇವಿಸೋದು ಮುಖ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೆಬ್ರವರಿಯ ತಂಪಾದ ವೆದರ್ ಎದುರು ನೋಡ್ತಿದ್ದ ಸಿಟಿ ಜನ ಸದ್ಯ ಮನೆಯಿಂದ ಹೊರಬರೋದಕ್ಕೆ ಯೋಚನೆ ಮಾಡುವಂತಾಗಿದೆ. ಮಧ್ಯಾಹ್ನದ ರಣ ಬಿಸಿಲು ಬಿಡಿ, ಬೆಳಗಿನ 10 ಗಂಟೆ ಬಿಸಿಲು ತಡೆಯೋಕ್ಕೂ ಕಷ್ಟವಾಗ್ತಾ ಇದೆ. ಜನರಿಗೆ ಹೀಟ್ ಸ್ಟ್ರೋಕ್ ಅಪಾಯ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾವಿಂಗ್ ನಡಿಯಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೆ ತುಂಬಾ ಬಿಸಿಲಾಗ್ತಿದೆ. ಅಬ್ಬಾ, ಏನ್ ಬಿಸಿಲು! ಆಗ್ಲೇ ಬೇಸಿಗೆ ಕಾಲ ಶುರುವಾಯ್ತಾ? ಹೀಗೊಂದು ಕನ್ಫ್ಯೂಷನ್ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಿದೆ. ಮಾರ್ಚ್ ತಿಂಗಳಲ್ಲಿ ಅಧಿಕೃತವಾಗಿ ಆರಂಭವಾಗಬೇಕಿದ್ದ ಬೇಸಿಗೆ ಫೆಬ್ರವರಿ ಮೊದಲ ವಾರಕ್ಕೆ ಕಾಲಿಟ್ಟಿದೆ. ಇದರಿಂದಾಗಿ ರಣ ಬಿಸಿಲಿಗೆ ಸಿಟಿ ಮಂದಿ ಹೈರಾಣಾಗ್ತಿದ್ದಾರೆ. ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ. ರಣ ಬಿಸಿಲಿಗೆ ಕಂಗಾಲಾದ ಸಿಟಿ ಮಂದಿ. ಫೆಬ್ರವರಿಯಲ್ಲಿಯೇ ಸೂರ್ಯ ಜನರನ್ನ ಸುಡುತ್ತಿದ್ದಾನೆ. ಗರಿಷ್ಠ ಉಷ್ಣಾಂಶದಲ್ಲಿ 2 ಡಿಗ್ರಿಯಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಗರಿಷ್ಠ ಉಷ್ಣಾಂಶ ಹೆಚ್ಚಾಗಿದ್ದು ಜನರಿಗೆ ಹೀಟ್ ಸ್ಟ್ರೋಕ್ ಆತಂಕ ಎದುರಾಗಿದೆ. ಹೆಚ್ಚಿನ ಬಿಸಿಲ ತಾಪದಿಂದ ಜನರ ಆರೋಗ್ಯದ ಮೇಲೆ ಅತೀವ ಪರಿಣಾಮ ಬೀರಿದೆ. ಏನಿದು ಹೀಟ್ ಸ್ಟ್ರೋಕ್? ಬಿರು ಬಿಸಿಲಿನಿಂದ ಜನರ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ದೇಹದ ಉಷ್ಣತೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ತಾಪಮಾನ ಹೆಚ್ಚಳದಿಂದ ಅತಿಯಾದ ಸುಸ್ತು, ಜೊತೆಗೆ ಮೈ ಚರ್ಮ ಕೆಂಪಾಗುವುದು, ಮೈ ಮೇಲೆ ಕೆಂಪುಗುಳ್ಳೆ, ತಲೆ ತಿರುಗುವಿಕೆ, ದೃಷ್ಟಿ ಮಂದ ಹೀಟ್ ಸ್ಟ್ರೋಕ್ ಲಕ್ಷಣಗಳಾಗಿವೆ. ಈ ಸಿಚುವೇಶನ್ ನೋಡ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೆ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ಹೀಟ್ ಸ್ಟ್ರೋಕ್ ಬಗ್ಗೆ ಇರಲಿ ಎಚ್ಚರ. ಬಿಸಿಲಿನಲ್ಲಿ ಕೆಲಸ ಮಾಡುವವರು ಹೆಚ್ಚು ನೀರು ಸೇವಿಸಬೇಕು. ಮಕ್ಕಳಿಗೆ ತೆಳುವಾದ ಬಟ್ಟೆಗಳನ್ನು ಧರಿಸಿ ಕ್ಯಾಪ್ ಬಳಸಿದ್ರೆ ಉತ್ತಮ. ಮಕ್ಕಳಲ್ಲಿ ಉಷ್ಣತೆ ಕಡಿಮೆ ಇರುವಂತೆ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಮಧ್ಯಾಹ್ನ ಮನೆಯಿಂದ ಹೊರಬರಬೇಡಿ. ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ ಎಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಹೀಟ್ ಸ್ಟ್ರೋಕ್ ಡೇಂಜರ್ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಆದಷ್ಟು ಈ ಟೈಮ್ನಲ್ಲಿ ನೀರಿನಾಂಶ ಸೇವಿಸೋದು ಮುಖ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.